ಕಂಡ ಕರುಣಾಮತಿ ಸೋನಿಯಾ ಗಾಂಧಿ ಹಾನಗಲ್ ಹೆಣ್ಣು ಸಾಮಾಜಿಕ ಜೀವನದಲ್ಲಿ ಮಾನಸಿಕ ಹಿಂಸೆ ಮತ್ತು ಅವಮಾನಗಳನ್ನು ಸಹಿಸಿಕೊಂಡು ಮುಂದೆ ಸಾಗುವುದೆಂದರೆ ಅಸಾಧ್ಯವಾದ ಮಾತು. ಅದರಲ್ಲೂ ಭಾರತದಂತಹ ಧರ್ಮ ಜಾತಿಗಳ ಕಟ್ಟುಪಾಡು ಇರುವ ದೇಶದಲ್ಲಿ ಅಂತಹವುಗಳಿಗೆ ಸಾಮಾನ್ಯವಾಗಿ ಅವುಗಳಿಗೆ ಜಾಗವಿರುವುದಿಲ್ಲ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದ ಸಂವಿಧಾನದಲ್ಲಿ ಪ್ರಮುಖ ಅಂಶವೇನೆಂದರೆ ಶ್ರೀಮಾನ್ಯತೆ ವಿಚಾರದಲ್ಲಿ ದೇಶಕ್ಕೆ ಮಹಿಳೆಯರಿಗೆ ಸಮಾಜದಲ್ಲಿ ಸಮಾನತೆ ಪ್ರಾಶಸ್ತ್ಯ ನೀಡಿದ್ದು. ಕಾಂಗ್ರೆಸ್ ಪಕ್ಷದ ಇಂದಿರಾ ಗಾಂಧಿ ಎಂಬ ದಿಟ್ಟ ಹೆಣ್ಣನ್ನು ದೇಶಕ್ಕೆ ಅರ್ಪಿಸಿದ್ದು ಶತ್ರು ರಾಷ್ಟ್ರಗಳಿಗೆ ದಿಗಿಲು ಎಬ್ಬಿಸಿದ ಅಪ್ಪಟ ದೇಶಪ್ರೇಮಿ ನಮ್ಮ ಇಂದಿರಮ್ಮನ ನಂತರ ನಮ್ಮ ರಾಜಕಾರಣಕ್ಕಾಗಿ ಮಹಿಳಾ ಶಕ್ತಿ ಕುಂದಿತಿದೆಯೇ ಎನ್ನುವ ಕೊಂಕುಗಳು ಮೆಲ್ಲಗೆ ಬಸುಗುಡುತ್ತಿದ್ದ ಆ ಸ್ಥಾನಕ್ಕೆ ತನ್ನ ದಿಟ್ಟ ನಿಲುವುಗಳಿಂದ ಮಹಿಳಾ ರಾಜಕಾರಣಿ ಆ ಸ್ಥಾನದ ಬರ ನೀಗಿಸಿದ್ದು ಶ್ರೀಮತಿ ಸೋನಿಯಾ ಗಾಂಧಿ. ಭಾರತದಲ್ಲಿ ಭಾರತ ಇಂದು ವಿಶ್ವ ಮಟ್ಟದಲ್ಲಿ ಗುರುತಿಸಿಕೊಂಡಿದೆ ಎಂದಾದರೆ ಅದಕ್ಕೆ ಪ್ರಪ್ರಥಮ ಪ್ರಧಾನಮಂತ್ರಿ ಜವಾಹರಲಾಲ್ ನೆಹರೂರವರ ಭಾರತದ ಅಭಿವೃದ್ಧಿ ಬಗೆಗಿನ ಕಾರಣ ಎಂದು ಮಾಜಿ ಸಚಿವರಾದ ಮನೋಹರ್ ತಹಶೀಲ್ದಾರ್ ಅವರು ಅಭಿಪ್ರಾಯ ವ್ಯಕ್ತಪಡಿಸಿದರು. ರಾಜೀವ್ ಗಾಂಧಿಯವರ ರಾಜಕೀಯ ಜೀವನ ಅವರುಗೊಳಿಸುವ ಸತ್ಯ. ರಾಜೀವ್ ಗಾಂಧಿ ಅವರ ಅಕಾಲಿಕ ಮರಣದ ನಂತರ ತನ್ನ ಜೀವನದ ಸರ್ವಸ್ವವನ್ನು ಕಳೆದುಕೊಂಡ ಸೋನಿಯಾ ಗಾಂಧಿ ರಾಜಕೀಯ ಜೀವನಕ್ಕೆ ಇಳಿದಿದ್ದು ರೋಚಕ. ಒಂದು ಹೆಣ್ಣು ತನ್ನ ಗಂಡನನ್ನು ಕಳೆದುಕೊಂಡ ಮೇಲೆ ಈ ಎಲ್ಲ ಮುಗಿಯಿತು ಎಂಬ ಕೆಟ್ಟ ನಿರ್ಧಾರಕ್ಕೆ ಬರುತ್ತಿದ್ದ ಮಹಿಳೆಯರಿಗೆ ಸೋನಿಯಾ ಗಾಂಧಿರವರು ಸ್ಫೂರ್ತಿಯೇ ಸರಿ. ರಾಜಕೀಯ ವಿರೋಧಿಗಳಿಗೆ, ವಲಸು ಭಾಷೆಗಳಿಗೆ, ವ್ಯವಹಾರಿಕ ದಾಳಿಗಳಿಗೆ ಕಿವಿಗೊಡದೆ ಆನೆ ನಡೆದಿದ್ದೇ ದಾರಿ ಎಂಬಂತೆ ಮುಂದೆ ಸಾಗುತ್ತಾ ದೇಶದ ಪ್ರಧಾನಿ ಚುಕ್ಕಾಣಿ ಹಿಡಿಯುವಷ್ಟು ಬೆಳೆದಿದ್ದು ಒಬ್ಬ ದಿಟ್ಟ ಮಹಿಳೆ ಸೋನಿಯಾ ಗಾಂಧಿ ಎಂದು ಸುಳ್ಳು ಹೊಸ್ಮನೆ ಅಭಿಪ್ರಾಯ ವ್ಯಕ್ತಪಡಿಸಿದರು. ಹಾವೇರಿ ಜಿಲ್ಲೆ ಹಾನಗಲ್ ತಾಲೂಕಿನಲ್ಲಿ ಸುಮಾರು 54 ಗ್ರಾಮ ಪಂಚಾಯಿತಿಯನ್ನು ಹೊಂದಿದ್ದು ಅದರಲ್ಲಿ 2 ಗ್ರಾಮ ಪಂಚಾಯಿತಿಯು ಇನ್ನೂ 3 ತಿಂಗಳ ನಂತರ ಬರುವುದಿತ್ತು. 52 ಗ್ರಾಮ ಪಂಚಾಯಿತಿಯಲ್ಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಳು ಜಯ ಸಾಧಿಸುತ್ತಾರೆಂದು ಎಂಎಲ್ಸಿ ಶ್ರೀನಿವಾಸ್ ಮಾನ್ಯ ಅವರು ಅಭಿಪ್ರಾಯವನ್ನು ವ್ಯಕ್ತಪಡಿಸಿದರು. ಜಿಲ್ಲಾ ವರದಿಗಾರರು BS ಅಪ್ಪಣ್ಣನವರು. ನರ್ಸಿಂಗ್ ಕೇರ್ ಟೇಕರ್ ಹುದ್ದೆಗೆ ನರ್ಸ್ ಮತ್ತು ಹೋಮ್ ನರ್ಸ್ ಬೇಕಾಗಿದ್ದಾರೆ. ನೇರ ನೇಮಕಾತಿ. ವಿದ್ಯಾರ್ಹತೆ 5ರಿಂದ SSLC, PUC ಪಾಸ್ ಅಥವಾ ಫೇಲ್. ವಯೋಮಿತಿ 18 ರಿಂದ 35 ವರ್ಷ ಆಗಿರಬೇಕು. ವೇತನ ಅವರಿಗೆ 10,000ದಿಂದ 25,000ವರೆಗೂ ಇರುತ್ತದೆ. ಆರೈಕೆ ಆಸ್ಪತ್ರೆಗಳಲ್ಲಿ ತರಬೇತಿ ಇರುವ ಫಿಮೇಲ್ ಹೋಮ್ ನರ್ಸ್ ಬೇಕಾಗಿದ್ದಾರೆ. ಹೋಮ್ ನರ್ಸಿಂಗ್ ಕೆಲಸ ಗೊತ್ತಿಲ್ಲದ ಮಹಿಳಾ ಅಭ್ಯರ್ಥಿಗಳು ಸಹ ಅರ್ಜಿ ಸಲ್ಲಿಸಬಹುದು. ಉಚಿತ ಊಟ ವ್ಯವಸ್ಥೆ ನೀಡಲಾಗುತ್ತದೆ. ಆರೈಕೆ ಆಸ್ಪತ್ರೆಗಳಲ್ಲಿ ತರಬೇತಿ ಇರುವ ಫಿಮೇಲ್ ಹೋಮ್ ನರ್ಸ್ ಬೇಕಾಗಿದ್ದಾರೆ. ಹೋಮ್ ನರ್ಸಿಂಗ್ ಕೆಲಸ ಗೊತ್ತಿಲ್ಲದ ಮಹಿಳಾ ಅಭ್ಯರ್ಥಿಗಳು ಸಹ ಅರ್ಜಿ ಸಲ್ಲಿಸಬಹುದು. ಹೆಚ್ಚಿನ ಮಾಹಿತಿಗಾಗಿ ಸ್ನೇಹ ಹೋಮ್ ನರ್ಸಿಂಗ್ 8792264665 ಈ ನಂಬರ್ಗೆ ಸಂಪರ್ಕಿಸಿ. ಮತ್ತೊಂದು ನಂಬರ್ 8792264666.